ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಬೃಂದಾ. ಇವತ್ತು ಸಂಕ್ರಾಂತಿ ಹಬ್ಬದ ವ್ಲಾಗ್. ಇದು ಸಂಕ್ರಾಂತಿ ಹಬ್ಬದ ದಿನ ಹೇಗಿತ್ತು ಅನ್ನೋದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಬಟ್ ಇದು ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ ಬಿಕಾಸ್ ಆಫ್ ಎಡಿಟಿಂಗ್, ವಾಯ್ಸ್ ಓವರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ಸ್ವಲ್ಪ ದಿನ ವೀಡಿಯೋನ ನಿಲ್ಲಿಸ್ಬಿಟ್ಟಿದ್ದೆ ಬಿಕಾಸ್ ಆಫ್ ಏನೂ ಇಲ್ಲ, ಸ್ವಲ್ಪ ಈ ಎಡಿಟಿಂಗು, ಈ ವರ್ಕ್ ಪ್ರೆಷರು, ಅದು ಇದು ಎಲ್ಲ ಸ್ವಲ್ಪ ತುಂಬ ಕಷ್ಟ ಆಗಿಬಿಟ್ಟಿತ್ತು. ಸೊ ಮತ್ತು ಯೂಟ್ಯೂಬು ಕಂಟಿನ್ಯೂ ಮಾಡೋಣ ಅಂತ ಮತ್ತೆ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಸಂಕ್ರಾಂತಿ ಹಬ್ಬದ ದಿನ ಒಂದು ಪಾಯಸ ಮಾಡಿದ್ದೆ. ಸೊ ಪಾಯಸ ಅಂತೂ ಎಕ್ಸಲೆಂಟಾಗಿತ್ತು, ಸಕ್ಕತ್ತಾಗಿ ಬಂದಿತ್ತು. ಸೊ ಅದು ಹೆಸರುಬೇಳೆ, ಕಡಲೆಬೇಳೆ ಹಾಕಿ ಗಸಗಸೆ ಹಾಕಿ ಪಾಯಸ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು, ತುಂಬ ಕ್ಯೂಟಾಗಿತ್ತು, ತುಂಬ ಸೂಪರಾಗಿತ್ತು. ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿತ್ತು. ಹೇಗಿತ್ತು ಚಿನ್ನು ಹಬ್ಬ? ಸಂಕ್ರಾಂತಿ ಹಬ್ಬ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ಏನೇನು ಮಾಡಿದ್ವಿ? ನೀವು ನನ್ನ ಊಟಕ್ಕೆ ಕರ್ಕೊಂಡು ಹೋಗಿದ್ದಿ. ಆಮೇಲೆ ಅಪ್ಪ ಮನೇಲಿ ಕಬ್ಬು, ಗೆಣಸು, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಆಮೇಲೆ ಅನ್ನ ಸಾಂಬಾರು ಎಲ್ಲ ಮಾಡಿದ್ವಿ ಅಲ್ಲಪ್ಪ. ಅಪ್ಪ ಎಳ್ಳು ಬೆಲ್ಲ ತಿಂದ? ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು. ಹಾಂ, ಒಳ್ಳೆ ಮಾತಾಡ್ದ? ಗುಡ್. ಏನೇನು ತಿಂದೆ ಹಬ್ಬದ ಅಡುಗೆ ನೀನು? ಪಾಯಸ ಕಡ್ದ? ಬನ್ನ ಪಾಯಸ ಮಾಡಿತ್ತು, ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿತ್ತಾ? ಗೋರು ಚಿಕ್ಕ ಪಾಪ ಊಟ ಮಾಡ್ತಿದ್ದೆ. ಹ್ಞೂ ಮಮ್ಮಿ, ನಾನು ಊಟ ಮಾಡ್ತಾ ಇದ್ದೀನಿ. ನೀನು ಊಟ ಮಾಡ್ತೀಯ ನನ್ನ ಜೊತೆ? ಬನ್ನಿ. ಮಾಡು. ತಿನ್ಕೊಬಿಡ್ತು ಬುಜಡ. ಚೆನ್ನಾಗಿತ್ತ? ನಿಂಗೆ ಇಷ್ಟ ಆಯ್ತಾ ಹಬ್ಬದ ಅಡುಗೆ? ಹಬ್ಬದ ಅಡುಗೆ ತಿನ್ಸ್ಬೇಕು ನಿನಗೆ? ಏಯ್ ಒಂಚೂರು ಲಿಶಿಗೆ ಒಂಚೂರು ಕೊಡು. ಹಾಂ, ಇವಾಗ ಮೇಬಿ ಕೊಡುತ್ತೆ ಅನ್ಸುತ್ತೆ ಲಿಶಿಕಂಗೆ. ಲಿಶಿಕ ಅಂದರೆ ಇಷ್ಟ, ಗೊತ್ತಾ? ಲಿಶಾ, ನಾನು ಎಳ್ಳು ಬೆಲ್ಲ ಮಾಡಿದ್ದೆ ಮಗನೇ. ಎಳ್ಳು ಬೆಲ್ಲ ಚೆನ್ನಾಗಿತ್ತಾ? ನಿಂಗೆ ತುಂಬ ಇಷ್ಟ ಆಯ್ತಾ? ಆ್ಯಕ್ಚುಲಿ ಎಳ್ಳು ಬೆಲ್ಲ ತುಂಬ ಬೇಜಾರಾಯ್ತಾ? ಯಾಕಂತ? ಬೆಲ್ಲ ತಿಂದಲ್ಲ. ಆ್ಯಕ್ಚುಲಿ ಎಳ್ಳು ಬೆಲ್ಲ ತಿಂದರೆ ಗಾಯ್ಸ್, ಎಳ್ಳು ಬೆಲ್ಲ ಆ್ಯಕ್ಚುಲಿ ಮನೇಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಔಟ್ಸೈಡೆಲ್ಲ ತೊಗೊಂಬಂದು ರೆಡಿಮೇಡ್ ಪ್ಯಾಕೆಟ್ ಇರುತ್ತಲ್ಲ, ಅದು ಏನು ಚೆನ್ನಾಗಿರುತ್ತೆ ಅದನ್ನೆಲ್ಲ ಜಸ್ಟ್ ಹಾಗೆ ಬಿಸಿಲಲ್ಲಿ ಒಣಗಿಸಿರ್ತಾರೆ. ನನಗೆ ಅದೇನೂ ಇಷ್ಟನೇ ಆಗಲ್ಲ. ಆ್ಯಕ್ಚುಲಿ ನಾವು ಮನೇಲಿ ಅದನ್ನೆಲ್ಲ ತೊಗೊಂಬಂದು ಕ್ಲೀನಾಗಿ ಸೊ ನಾವೇ ಮನೇಲೇ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ, ತುಂಬ ರೀತಿಯಿಂದ ಮಾಡ್ತೀವಿ, ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ, ಹಬ್ಬದ ದಿನ ನಾನು ಪಾಯಸ ಮಾಡಿದೆ. ಹೆಸರುಬೇಳೆ, ಕಡಲೆಬೇಳೆ ಹಾಗೆ ಗಸಗಸೆ ಹಾಕಿ ತುಂಬಾ ಚೆನ್ನಾಗಿ ಬಂದಿತ್ತು ಪಾಯಸ ಮಾತ್ರ. ಇರುತ್ತೆ. ಸೊ ಎಲ್ಲ ಬೇಗನೆ ಖಾಲಿ ಆಗಬೇಕು. ಸೊ ಹಬ್ಬ ಮೇಲೆ ಸ್ವಲ್ಪ ಹಬ್ಬದ ಅಡುಗೆ ಇರಲೇಬೇಕು ಸ್ಪೆಷಲಾಗಿ. ಹಾಗಾಗಿ ಸ್ವಲ್ಪ ಪಾಯಸ ಕೂಡ ಮಾಡಿದ್ದೆ. ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ನಿಮಗೆ ಸಿಹಿ ಪೊಂಗಲ್, ಖಾರ ಪೊಂಗಲ್ ಎಲ್ಲ ಆಲ್ರೆಡಿ ತೋರಿಸಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಸಿಹಿ ಪೊಂಗಲ್, ಖಾರ ಪೊಂಗಲ್ ಕೂಡ. ಹಾಗೆ ಇದು ಒಂದು ನಾನು ಪಾಯಸ ಒಂದು ಎಕ್ಸ್ಟ್ರಾ ಮಾಡಿದೆ. ಸೊ ಹಬ್ಬದ ಸ್ಪೆಷಲ್ ಅಂತ ತುಂಬಾ ಚೆನ್ನಾಗಿತ್ತು. ಸೊ ಈಗ ಇಲ್ಲಿ ನಾನು 1 ಕಪ್ ಆಗುವಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಆ ಹೆಸರು ಬೇಳೆನ ಸ್ವಲ್ಪ ಕುಕ್ಕರ್ಗೆ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಅದನ್ನು ಫ್ರೈ ಮಾಡ್ತಾ ಇರ್ತೀನಿ. ಸೊ ಫ್ರೈ ಮಾಡಿದ್ಮೇಲೆ ಅದನ್ನು ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಅಂತ. ಸೊ ಕಡಲೆಬೇಳೆನೂ ಕೂಡ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ತುಂಬ ಅದನ್ನು ಹಾಕ್ಕೊಂಡೆಲ್ಲ ಕ್ಲೀನಾಗಿ ಉರಿಯಲ್ಲ, ಅವಾಗಿಲ್ಲ ಅಂದಾಗ ಬೇಯಲ್ಲ. ಹಾಗಾಗಿ ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು, ಒಂದು ಬೇಳೆಗೆ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಸೊ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಒಂದು 2 ಬೌಲ್ ನೀರು ಹಾಕಿ ಕ್ಲೀನಾಗಿ ಬೇಯಿಸ್ಬೇಕು. ಅಂದರೆ ಒಂದು 2 ವಿಸಿಲ್ ಹೊಡ್ಕೊಂಡ್ರೆ ಅಲ್ಲಿಗೆ ಈ ಥರ ರೆಡಿ ಆಗುತ್ತೆ. ಸೊ ಈಗ ರುಬ್ಬಕ್ಕೆ ನಾನಿಲ್ಲಿ ಕಾಯಾಗೆ ಒಂದು 2 ಸ್ಪೂನ್ ಆಗೋಷ್ಟು ಗಸಗಸೆನ ನಾನು ಹುರಿದು ಇಟ್ಕೊಂಡಿದ್ದೀನಿ, ಗಸಗಸೆ ಮಾತ್ರ. ಸೊ ಅವೆರಡನ್ನೂ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು ಕಾಳು ಬೇಯಿಸಿದೆ ಅಲ್ವಾ, ಹೆಸರುಬೇಳೆ ಮತ್ತು ಕಡಲೆಬೇಳೆ, ಅದೇ ಒಂದು ನೀರಿರುತ್ತಲ್ವ, ಆ ನೀರಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಸೊ 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ.
ಅದನ್ನು ಕ್ಲೀನಾಗಿ ಆ ಬೆಲ್ಲ ಏನಿದೆ ಅದು ಕ್ಲೀನಾಗಿ ನೀರಲ್ಲಿ ಕರಗಬೇಕು. ನೀರಲ್ಲಿ ಕರಗಿದ್ಮೇಲೆ ಶೋಧಿಸ್ಕೊಂಡಾದ್ಮೇಲೆ ಕ್ಲೀನಾಗಿ ನೀರನ್ನ ಕುದಿಸ್ಬೇಕು. ಸೊ ಅದು ಕ್ಲೀನಾಗಿ ಒಂದು ಸ್ವಲ್ಪ ನೀರು ಒಂದು ಮೀಡಿಯಮ್ ಆಗಿ ಗಟ್ಟಿ ಆಗ್ತಾ ಬರುತ್ತೆ ನೀರು. ಆವಾಗ ಸ್ವಲ್ಪ ಕೊಬ್ಬರಿನ ಹಾಕಬೇಕು. ಸೊ ಕೊಬ್ಬರಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಪಾಯಸ. ಕೊಬ್ಬರಿ ಅಂತೂ ಸಖತ್ ಮಜಾ ಕೊಡುತ್ತೆ. ಸೊ ಕೊಬ್ಬರಿನ ನೀವು ತುಪ್ಪದಲ್ಲಿ ಹುರಿದು ಕೂಡ ಹಾಕೋಬೋದು, ಹಾಗೆ ಕೂಡ ಹಾಕೋಬೋದು. ನಾನು ಇಲ್ಲಿ ಕೊಬ್ಬರಿನ ಸ್ವಲ್ಪ ಹಾಗೆ ಹಾಕಿದ್ದೀನಿ. ಈ ಒಂದು ವಿಂಟರ್ ಸೀಸನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಚರ್ಮ ಎಲ್ಲ ಫುಲ್ಲು ಬಾಡಿದು ಡ್ರೈ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಫೆಸ್ಟಿವಲ್ಲು ಈ ಸೀಸನಲ್ಲಿ ಬರೋದು ಯಾಕೆ ಅಂದರೆ ಆ ಒಣ ಚರ್ಮನೆಲ್ಲ ಈ ಥರ ಕೊಬ್ಬರಿ ಅಂದರೆ ಕೊಬ್ಬರಿ, ಎಳ್ಳು, ಕಡಲೆ ಬೀಜ ಅವೆಲ್ಲ ತಿಂತೀವಲ್ಲ, ಅದರಲ್ಲೆಲ್ಲ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಂಟರ್ ಸೀಸನಲ್ಲಿ ನಮ್ಮ ಬಾಡಿಗೆ ಆಯಿಲ್ ಕಂಟೆಂಟ್ ತುಂಬಾ ಅಗತ್ಯ ಇರುತ್ತೆ. ಹಾಗಾಗಿ ಸೀಸನ್ಗೆ ತಕ್ಕಂತೆ ಹಬ್ಬಗಳನ್ನ ಆಗಿನ ಕಾಲದಲ್ಲಿ ನಡೆಸ್ಕೊಂಬಂದಿದ್ದಾರೆ. ಈಗ ಕಾಯಿ ಮತ್ತು ಗಸಗಸೆ ರುಬ್ಬಿದ್ವಲ್ಲ ಅದನ್ನು ಹಾಕಿ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಆಲ್ರೆಡಿ ಆ ಒಂದು ಬೆಲ್ಲದ ಪಾಕಕ್ಕೆ ನಾನು ಬೇಯಿಸಿರೋ ಕಾಳನ್ನ ಕೂಡ ಹಾಕಿದ್ದೆ. ಸೊ ಇದು ನೀವು ಹೆಸ್ರುಬೇಳೆನ ರುಬ್ಬಿ ಕೂಡ ಮಾಡ್ಕೊಬೋದು. ಸೊ ಹೆಸ್ರುಬೇಳೆನ ಹಾಗೆ ಕೂಡ ಹಾಕಿ ಮಾಡ್ಕೊಬೋದು. ಸೊ ಬಾಯಿಗೆ ಸಿಗ್ತಾ ಇರುತ್ತೆ. ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ ಒಂದೊಂದು ಬೈಟಲ್ಲೂ ಒಂದೊಂದು ಮಜಾ ಇರುತ್ತೆ, ಸೂಪರಾಗಿರುತ್ತೆ. ಸೊ ಇದಕ್ಕೆ ಹುರಿದಿರೋ ಅಂಥ ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಸ್ವೀಟ್ ನಿಮ್ಗೇನಾದರೂ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಹಾಕ್ಕೊಬೋದು. 1 ಕಪ್ ಬೆಲ್ಲ ಸಾಕಾಗುತ್ತೆ, ಹಾಗಾಗಿ ನಾನು ಅಷ್ಟೇ ಹಾಕಿದ್ದೀನಿ. ನೋಡಿ ಪಾಯಸ ಅಂತೂ ಅದ್ಭುತವಾಗಿ ಬಂದಿತ್ತು, ಸಖತ್ತಾಗಿತ್ತು. ಇದರಲ್ಲಿ ತುಂಬ ಹೆಲ್ದಿ ಒಂದು ಇದಿದೆ. ಹೆಸರು ಬೇಳೆ ತುಂಬ ಆರೋಗ್ಯಕ್ಕೆ ತುಂಬಾ ಹೆಲ್ದಿ, ಕೊಬ್ಬರಿ ಕೂಡ ಹೆಲ್ದಿ, ಗಸಗಸೆ ಅಂತೂ ತುಂಬಾ ಹೆಲ್ದಿ ಆಗಿರುತ್ತೆ. ಸೊ ಕಾಯಿ ಕೂಡ ಆ್ಯಡ್ ಮಾಡಿದ್ದೀವಿ, ಇನ್ನೂ ಸಕ್ಕತ್ತಾಗಿರುತ್ತೆ. ಈ ಎಳ್ಳು ಬೆಲ್ಲನ ತಿಂದು ಒಳ್ಳೆ ಮಾತಾಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇನ್ನೂ ಒಂದು ಈ ಹಬ್ಬದಲ್ಲಿ ಯಾರಾದರೂ ಶತ್ರುಗಳು ಅಂದರೆ ಏನೋ ಒಂದು ಸ್ವಲ್ಪ ವೈಮನಸ್ಸಿರುತ್ತೆ, ನಾವು ಜಗಳ ಆಡ್ಬಿಟ್ಟಿರ್ತೀವಿ, ಅದು ಇದು ಆಗಿರುತ್ತೆ. ಸೊ ಒಂದು ಈ ಎಳ್ಳು ಬೆಲ್ಲನ ಕೊಟ್ಬಿಟ್ಟು ನಾವು ಅವ್ರ ಹತ್ರ ರಾಜಿ ಮಾಡ್ಕೊಳ್ಳೋ ಅಂಥ ಹಬ್ಬ ಕೂಡ ಇದು. ತುಂಬಾ ಒಳ್ಳೆ ಹಬ್ಬ. ಸೊ ವರ್ಷದಲ್ಲಿ ಬರೋ ಫಸ್ಟ್ನೇ ಹಬ್ಬನೇ ಸಂಕ್ರಾಂತಿ. ಸೊ ನಾವು ಈ ಸಂಕ್ರಾಂತಿ ಹಬ್ಬಕ್ಕೆ ನಾವು ನಮ್ಮ ದೇವ್ರಿಗೆ ಮೊದಲನೇ ಫಲ ಅಂತ ಹೇಳ್ತಾರೆ. ಅಂದರೆ ಈಗ ಈ ಹಳ್ಳಿಗಳ ಕಡೆ ಫಸ್ಟ್ನೇ ಬೆಳೆ ಏನು ಬೆಳೆದಿರ್ತಾರೆ ವರ್ಷದಲ್ಲಿ, ಅದನ್ನೆಲ್ಲ ಭತ್ತನೆಲ್ಲ ರಾಶಿ ಹಾಕ್ಬಿಟ್ಟು ಮಾಡೋ ಅಂಥ ಹಬ್ಬನೇ ಸುಗ್ಗಿ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬ. ಹಾಗೆ ನಾವು ಈ ಹಬ್ಬದಲ್ಲೇ ಕೂಡ ಒಂದು ಸ್ವೀಟ್ ಒಂದು ಖಾರ ಮಾಡಬೇಕು. ಸೊ ಇದು ಸ್ವೀಟ್, ಸುಗ್ಗಿ ಹಬ್ಬ ಮಾಡೋದು ಸ್ವೀಟ್. ಅದ್ರ ನೆಕ್ಸ್ಟ್ ಡೇಗೆ ನಾವು ಖಾರ ಮಾಡಬೇಕು. ಅಂದರೆ ಖಾರ ಅಂದರೆ ಅದಕ್ಕೆ ನಾನ್ ವೆಜ್ ಏನಾದರೂ ಮಾಡಬೇಕು. ಸೊ ಅದು ಕೂಡ ಸೇಮ್. ಸೊ ಮನೆ ದೇವ್ರಿಗೆ ಒಂದು ನಾನ್ ವೆಜ್ ಅಡುಗೆ ಕೊಡಬೇಕು. ಸೊ ಅದ್ರದ್ದು ಕೂಡ ನೆಕ್ಸ್ಟ್ ಡೇ ವಿಡಿಯೋ ಹಾಕ್ತೀನಿ. ಇದು ಹಬ್ಬ. ಸೊ ಹಾಗಾಗಿ ಅದನ್ನು ಸ್ಯಾಟರ್ಡೇ ಮಾಡಿದ್ವಿ. ಸೊ ಅದ್ರದ್ದು ಕೂಡ ವಿಡಿಯೋ ಇದೆ. ಇದು ಹಬ್ಬದ ವಿಡಿಯೋ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಈ ಒಂದು ಪಾಯಸನ ಮನೇಲಿ ಟ್ರೈ ಮಾಡಿ. ಹೊಸ್ದಾಗಿದೆ ಪಾಯಸ, ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಪೋರ್ಟ್ ಮಾಡ್ತಾನೆ ಇರಿ. ನಿಮ್ಮ ಒಂದು ಸಪೋರ್ಟ್ ತುಂಬಾ ಅಗತ್ಯ. ಈಗ ಆಲ್ರೆಡಿ ನನ್ನ ಚಾನಲ್ಗೆ 1200 ಸಬ್ಸ್ಕ್ರೈಬರ್ ರೀಚ್ ಆಗಿದ್ದಾರೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.
ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ. ನಮ್ಮ ಚಾನಲ್ನಂತೂ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ ಯು ಸೋ ಮಚ್.